ಪಲಾವ್ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಾಲಕ್ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಬೇಕು. ಇಷ್ಟು ಹಾಕ್ಕೊಂಡು ರುಬ್ಕೊಬೇಕು. ಇನ್ನೊಂದು ಜಾಗ ತೆಂಗಿನಕಾಯಿ ಹಾಕ್ಕೊಬೇಕು. ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಹಾಲು ತಗೊಬೇಕು. ತೆಂಗಿನಕಾಯಿ ಹಾಲು ತಗೊಬೇಕು. ಚೆನ್ನಾಗಿ ಕ್ಲೀನಾಗಿ ತಗೊಬೇಕು. ಒಗ್ಗರಣೆಗೆ ಪಲಾವ್ ಸಾಮಾನೆಲ್ಲ ಹಾಕಬೇಕು. ನೋಡಿ, ಕ್ಯಾಪ್ಸಿಕಮ್, ಇದಾದ ತಕ್ಷಣ ಈರುಳ್ಳಿ ಹಾಕಬೇಕು. ಉದ್ದುದ್ದ ಇಟ್ಕೊಂಡಿರೋ ಈರುಳ್ಳಿ, ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಹಸಿ ಬಟಾಣಿ ಹಾಕಬೇಕು. ಹಸಿ ಬಟಾಣಿ ಸ್ವಲ್ಪ ಚೆನ್ನಾಗಿರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಬಿರೋ ಅಂತ ಪಾಲಕ್ ಸೊಪ್ಪು ಹಾಕೋಣ. ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಬೇಕು. ನೋಡಿ, ಇಷ್ಟು ಫ್ರೈ ಆಗಬೇಕು. ಇಷ್ಟು ಫ್ರೈ ಆಗಿದ್ಮೇಲೆ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಳ್ಳೋಣ. ಧನಿಯಾ ಪುಡಿ ಅರ್ಧ ಸ್ಪೂನ್. ತೆಂಗಿನಕಾಯಿ ಹಾಲು ಹಾಕ್ಕೊಳ್ಬೇಕು. ನಮ್ಗೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಫಸ್ಟೇ ನೀರು ಮಾಡ್ಕೊಂಡಿಡ್ಬೇಕು. ತೆಂಗಿನಕಾಯಿ ಹಾಲು ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ನೋಡಿ ವೀಕ್ಷಕರೇ, ಪಾಲಕ್ ಸೊಪ್ಪು ಎಲ್ಲ ರೆಡಿ, ಪಾಲಕ್ ಪಲಾವ್ ಎಲ್ಲ ರೆಡಿ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕುದೀತಾ ಇದೆ ನೋಡಿ. ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿ ಮಿಕ್ಸ್ ಮಾಡಿ 2 ವಿಸಿಲ್ ಕೂಗಿಸಿದ್ರೆ ಪಾಲಕ್ ಪಲಾವ್ ರೆಡಿ ಆಗುತ್ತೆ. ಒಳ್ಳೆ ಕಲರ್ ಬರುತ್ತೆ. ನೋಡಿ ವೀಕ್ಷಕರೇ, ಪಾಲಕ್ ಪಲಾವ್ ರೆಡಿ ಆಯಿತು. ಸೂಪರಾಗಿರುತ್ತೆ. ಒಳ್ಳೆ ಕಲರು, ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಎಲ್ಲ ಒರಿಜಿನಲ್ ಕಲರು, ಸೊಪ್ಪಿಂದೇ ಕಲರು. ಸೊಪ್ಪು ತಿಂದೇ ಇರೋರಿಗೆ ಪಾಲಕ್ ಪಲಾವ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ.